ಒನ್ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಶೀತ, ಕೆಮ್ಮು, ತಲೆನೋವು, ಕಫ, ಇವಾಗ ಕೆಲವೊಬ್ಬರಿಗಂತೂ ತುಂಬಾ ಕಫ ಇರುತ್ತೆ, ಮಲಗೋದಕ್ಕಾಗೋದಿಲ್ಲ, ಆ ಥರ ಕೆಮ್ತಾ ಇರ್ತಾರೆ. ಅಂಥವ್ರಿಗಂತೂ ಒಂದು ಬೆಸ್ಟ್ ರೆಮಿಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಶೀತ, ಕೆಮ್ಮು, ಕಫ, ತಲೆನೋವು ಇದಿಷ್ಟಕ್ಕೂ ಪರ್ಫೆಕ್ಟಾಗಿರುವ ಒಂದು ಕಷಾಯನ ಹೇಳ್ತೀನಿ. ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ, ಮತ್ತು ಯಾವ ಟೈಮಲ್ಲಿ ಕುಡಿಯೋದು ಅನ್ನೋದನ್ನು ಕುಡಿಬೇಕು, ಅದನ್ನು ಕುಡಿದ್ರೆ ಯಾವ ಟೈಮಲ್ಲಿ ಕುಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತಲೂ ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವಿಲ್ಲಿ ಶೀತ, ಕೆಮ್ಮು, ಕಫ ತುಂಬ ಇರುತ್ತೆ ಅಲ್ವಾ, ತುಂಬಾ ಮಲಗೋದಕ್ಕಾಗಲ್ಲ, ಆ ಥರ ಕಿರಿಕಿರಿ ಅನಿಸ್ತಿರುತ್ತೆ, ಗಂಟಲು ಕಟ್ತಾ ಇರುತ್ತೆ, ತುಂಬಾ ಶೀತ ಇರುತ್ತೆ, ಕೆಮ್ತಾ ಇರ್ತೀವಿ ತುಂಬ, ಆ ಥರ ಎಲ್ಲ ಸಿಚುವೇಶನ್ ಇದ್ದಾಗ, ಮತ್ತು ತುಂಬಾ ಹೆಡ್ಏಕ್ ಇದ್ದಾಗ, ತಲೆ ಭಾರ ಅನಿಸ್ತಿದೆ, ತಲೆನೋವು ತಡ್ಕೊಳಕ್ಕಾಗ್ತಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಟೈಮಲ್ಲಿ ನಾವೇನಾದ್ರು ಟೀ ಕುಡಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ, ಅಸಿಡಿಟಿ ಜಾಸ್ತಿಯಾಗಿ ತಲೆನೋವು ಜಾಸ್ತಿ ಆಗೋ ಚಾನ್ಸಸ್ ಕೆಲವೊಂದು ಟೈಮ್ ಇರುತ್ತೆ. ಹಾಗಾಗಿ ಈ ಒಂದು ಕಷಾಯನ ಕುಡಿಯೋದ್ರಿಂದ ತಲೆನೋವು ಬೇಗನೆ ಕಮ್ಮಿ ಆಗುತ್ತೆ, ಮತ್ತು ಶೀತ, ಕೆಮ್ಮು ಇದ್ರೂ ಕೂಡ ಅದು ಅಷ್ಟೇ ಬೇಗನೆ ಕಂಟ್ರೋಲ್ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಆ ಕಷಾಯನ ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟಿಗೆ ನಾನಿಲ್ಲಿ ಒಂದು 6ರಿಂದ 7 ಕಾಳುಮೆಣಸನ್ನು ತೊಗೊಂಡಿದ್ದೀನಿ. ನೀವೇನಾದರೆ ಸಿಂಪಲಾಗಿ ಒಂದೇ ಲೋಟ ಮಾಡಬೇಕು ಅಂದರೆ ಒಂದು 3 ಕಾಳುಮೆಣಸು ಸಾಕಾಗುತ್ತೆ. ನಾನಿಲ್ಲಿ ಒಂದು 4 ಲೋಟ ಮಾಡ್ತಾಯಿದ್ದೀನಿ, ಒಂದು 4 ಟೀ ಲೋಟ ಒಂದು 4 ಟೀ ಲೋಟ ಮಾಡೋ ಅಳತೆಯಲ್ಲಿ ನಾನು ಇವಾಗ ತೊಗೊಂಡು ನಿಮಗೆ ತೋರಿಸ್ತಾ ಇರೋದು. ಒಂದು 7ರಿಂದ 8 ಕಾಳುಮೆಣಸನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಪೀಸು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಅಷ್ಟೇ ಒಂದು 7ರಿಂದ 8 ಪೀಸು ಶುಂಠಿ ಇದೆ. ಇದಿಷ್ಟನ್ನು ನಾನು ತೊಗೊಂಡು ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಕಲ್ಲಿಗೆ ಹಾಕ್ಕೊಬಿಟ್ಟು ಚೆನ್ನಾಗಿ ಜಜ್ಕೊಳ್ಳಿ. ಮಿಕ್ಸಿ ಮಾಡೋಕ್ಕೆ ಹೋಗಬೇಡಿ. ಮಿಕ್ಸಿ ಮಾಡೋದಕ್ಕಿಂತನೂ ನಾವು ಕಲ್ಲಲ್ಲಿ ಚೆನ್ನಾಗಿ ಜಜ್ಜಿದ್ರೆ ಅದು ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ಹಾಗಾಗಿ ಯಾವತ್ತೂ ಕಲ್ಲಲ್ಲಿ ಚೆನ್ನಾಗಿ ಜಜ್ಕೊಬೇಕು. ನಾವು ನಾಟಿ ಔಷಧಿ ಮಾಡ್ಬೇಕಾದ್ರೆ, ಏನೇ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಾವು ಮಾಡ್ಕೊಬೇಕಾದ್ರೂ ಅಷ್ಟೇ ಕಲ್ಲಲ್ಲಿ ಜಜ್ಜಿದ್ದೆ ಬೇಗ ರಿಸಲ್ಟು ಚೆನ್ನಾಗಿ ಸಿಗುತ್ತೆ. ಬ್ಲೇಡ್ ಅದು ಮಿಕ್ಸಿ ಹಾಕಿದರೆ ಬ್ಲೇಡೆಲ್ಲ ಯೂಸ್ ಮಾಡಿಬಿಟ್ಟು ಮಾಡ್ತೀವಲ್ಲ, ಅದು ಅಷ್ಟು ಎಫೆಕ್ಟಿವ್ ಆಗಿ ಇರಲ್ಲ. ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನಿಲ್ಲಿ 1 ಗ್ಲಾಸು ನೀರು ಕುಡಿಯೋ ಲೋಟದಲ್ಲಿ 1 ಗ್ಲಾಸ್ನಷ್ಟು ನಾನು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಾನು ಬೆಲ್ಲ ಹಾಕಿದ್ದೀನಿ, 1 ಸ್ಪೂನ್ ಅಂತ ಹೇಳ್ಬೋದು, ಸ್ಪೂನ್ ಅಳ್ತಿಲ್ಲಾದರೆ 1 ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಮತ್ತು ನೀರು ಚೆನ್ನಾಗಿ ಕುದಿಬೇಕು. ಅದಿಷ್ಟು ಚೆನ್ನಾಗಿ ಕುದ್ದಾದಮೇಲೆ ನಾವೇನು ಜಜ್ಜಿ ಇಟ್ಕೊಂಡಿದ್ವಲ್ಲ ಕಾಳುಮೆಣಸು ಮತ್ತು ಶುಂಠಿ, ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದಿಷ್ಟು ಚೆನ್ನಾಗಿ ಕುದಿ ಬರಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಧನಿಯಾ ಪೌಡ್ರ್ ಹಾಕಬೇಕು. ನಾವೇನು ಜೀರಿಗೆ ಕೊತ್ತಂಬರಿ ಪೌಡ್ರ್ ಮನೇಲಿ ಮಾಡಿಟ್ಕೊಂಡಿರ್ತೀವಲ್ಲ, ಆ ಪೌಡ್ರನ್ನ ಒಂದು 1/4 ಸ್ಪೂನಷ್ಟು ನೀವು ಹಾಕಬೇಕು. ಅಕಸ್ಮಾತ್ ಧನಿಯಾ ಪೌಡ್ರ್ ಇಲ್ಲ ಅಂತ ಅಂದರೆ ನೀವು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಕಾಳು ಜಜ್ಜಿ ಬಿಟ್ಟು ನೀವು ಹಾಕಿರೂ ಕೂಡ ನಡೆಯುತ್ತೆ, ಅದು ಕೂಡ ನಡೆಯುತ್ತೆ. ಅಕಸ್ಮಾತ್ ಇಲ್ಲ ಅಂದರೆ ಪೌಡ್ರ್ ಇತ್ತು ಅಂದರೆ ನೀವು ಜೀರಿಗೆ ಮತ್ತು ಕೊತ್ತಂಬರಿ ಪೌಡ್ರನ್ನ ಒಂದು 1/4 ಸ್ಪೂನಷ್ಟು ಅದಕ್ಕೆ ಹಾಕಿ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ. ಆವಾಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಅದು ನಾವೇನು ಹಾಕಿರ್ತೀವಲ್ಲ ಕಾಳುಮೆಣಸು ಮತ್ತು ಶುಂಠಿ ಮತ್ತು ಧನಿಯಾ ಪೌಡ್ರು, ಬೆಲ್ಲ, ಇದಿಷ್ಟು ಚೆನ್ನಾಗಿ ಕುದಿ ಬರಬೇಕು. ಒಂದು 5 ನಿಮಿಷ ಇದು ಚೆನ್ನಾಗಿ ಕುದ್ದಾದಮೇಲೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಈ ಟೈಮಲ್ಲಿ ನೀವು ಇದು ಆಪ್ಷನಲ್ಲು, ಬೇಕಂತ ಅನಿಸಿದರೆ ನೀವು ಒಂದು ಟೀ ಲೋಟದಲ್ಲಿ ಒಂದು ಅರ್ಧ ಲೋಟ ನೀವು ಹಾಲನ್ನು ಅದಕ್ಕೆ ಹಾಕ್ಕೊಬೋದು, ಬೇಡ ಅಂದರೆ ಹಾಗೇ ಕುಡಿಬೋದು. ಕಾಳುಮೆಣಸು ಹಾಕಿರ್ತೀವಲ್ಲ, ಹಾಗಾಗಿ ಗಂಟ್ಲಿಗೆ ಒಂದು ಸ್ವಲ್ಪ ಖಾರ ಅಂತ ಅನಿಸಿದರೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ನೀವು ಕುಡೀರಿ. ಸ್ವಲ್ಪನೇ ಹಾಲು ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ಮಕ್ಕಳಿಗೆಲ್ಲ ಕೊಡೋದಾದರೆ ಸ್ವಲ್ಪ ಇದು ಕಷಾಯನ ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಡಿಸ್ರಿ. ಅವ್ರೇನಾರು ಅಕಸ್ಮಾತ್ ಕುಡಿಲಿಲ್ಲ ಅಂತ ಅಂದರೆ, ಮಕ್ಕಳಿಗಾದರೆ ಜಾಸ್ತಿ ಕೊಡೋಕೆ ಹೋಗಬೇಡಿ. ಮಕ್ಕಳಿಗಾದರೆ ಒಂದು ಸ್ವಲ್ಪ ಟೀ ಲೋಟದಲ್ಲಿ 1/4 ಭಾಗ ಸಾಕು ಅಷ್ಟೇ, ಅವ್ರಿಗೆ ಕಷಾಯ ಸಾಕು. ತುಂಬ ಶೀತ ಕೆಮ್ಮು ಇತ್ತು ಅಂದರೆ, ದೊಡ್ಡವರಾದರೆ ಮಾಮೂಲು ಟೀ ಕುಡಿತೀವಲ್ಲ ಆ ಥರ ಕುಡಿಬೋದು, ಏನೂ ತೊಂದರೆ ಇಲ್ಲ. ಹಾಲು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಆ ಥರ ಕುಡೀರಿ, ತುಂಬಾ ಚೆನ್ನಾಗಿ ಇದು ಬೇಗ ಹುಷಾರಾಗುತ್ತೆ ಶೀತಕ್ಕೆ. ಇನ್ನು ಇದನ್ನು ಯಾವಾಗ ಕುಡಿಬೇಕು ಅಂತ ಹೇಳಿದಾದರೆ ಮಾರ್ನಿಂಗ್ ಕುಡೀರಿ. ಮಾರ್ನಿಂಗ್ ಕುಡಿದ್ರೆ ಬೇಗನೆ ಹುಷಾರಾಗುತ್ತೆ. ಮತ್ತು ನೈಟ್ ಟೈಮು ನೀವು ಮಲಗುವಾಗ ಏನಾದ್ರು ತುಂಬ ಕೆಮ್ಮಿತ್ತು, ಶೀತ ಇತ್ತು, ಗಂಟಲು ಕಟ್ತಾ ಇತ್ತು ಅಂದರೆ ಆವಾಗೂ ಒಂದ್ಸಲ ಕುಡಿದ್ಬಿಟ್ಟು ಮಲ್ಕೊಬೋದು. ಆವಾಗ ರಾತ್ರಿ ಯಾವುದೇ ಥರ ಕಿರಿಕಿರಿ ಆಗೋದಿಲ್ಲ, ಚೆನ್ನಾಗಿ ನಿದ್ದೆ ಬರುತ್ತೆ, ಕೆಮ್ಮು ಕಂಟ್ರೋಲ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಶೀತ, ಕೆಮ್ಮು, ಕಫ, ಗಂಟು ಕಟ್ಟ, ತುಂಬಾ ತಲೆನೋವು ಈ ಥರ ಸಮಸ್ಯೆ ಇತ್ತು ಅಂದರೆ ಆ ಟೈಮಲ್ಲಿ ಈ ಕಷಾಯನ ನೀವು ಮಾಡ್ಕೊಂಡು ಕುಡೀರಿ. ತುಂಬ ಬೇಗ ನಿಮಗೆ ಹುಷಾರಾಗುತ್ತೆ, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಯಾಕೆಂದರೆ ಆಯುರ್ವೇದಿಕ್ ಅಲ್ವಾ ಇದು, ಯಾವುದೇ ಥರ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವಿಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.